ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಇವತ್ತಿನ ವ್ಲಾಗನ್ನು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಿಕ್ಕದಾಗಿ ಒಂದು ರಂಗೋಲಿ ಡಿಸೈನನ್ನು ಬೆಳಗ್ಗೆ ಹೊಸ್ತಿಲಿಗೆ ಹಾಕ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ನಾನು ಪಡ್ಡನ್ನು ಮಾಡಿದ್ದೆ. ತುಂಬ ದಿನ ಆಗಿತ್ತು ವಿಡಿಯೋನ ಮಾಡಿದೆ. ಒಂದು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋಗಳನ್ನು ಮಾಡಿಟ್ಟಿದ್ದೆ, ಸೊ ಅಂದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋವಂಥದ್ದು ಸ್ವಲ್ಪ ಲೇಟ್ ಆಯಿತು. ನೋಡಿ, ಪಡ್ಡು ರೆಡಿಯಾಗಿದೆ. ತಿಂಡಿ ಆದ ತಕ್ಷಣ ಜೋಳ ಬಂದಿತ್ತು, ಮನೆ ಹತ್ರ ತೊಗೊಂಬಂದಿದ್ರು. ಸೊ ಹಾಗಾಗಿ ಜೋಳನ ಸ್ವೀಟ್ ಕಾರ್ನರ್ ಅದನ್ನು ತೊಗೊಂಡಿದ್ವಿ. 50 ರೂಪಾಯಿಗೆ 6 ಮೀಡಿಯಮ್ ಸೈಜ್ ಇದೆ. ಆರಾಮ್ಸೆ ಆ ದುಡ್ಡಿಗೆ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು. ತುಂಬ ಟೇಸ್ಟಿಯಾಗಿ ಇತ್ತು, ತುಂಬ ಎಳೆಯದು. ಹಾಗೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು 1/4 ಗಂಟೆ ಅದನ್ನು ಬೇಯಿಸ್ಕೊಂಡ್ರೆ ನೋಡಿ ಜೋಳ ರೆಡಿ ಆಗುತ್ತೆ. ನಮ್ಮ ಅಪ್ಪಗೆ ಜೋಳ ಅಂದರೆ ತುಂಬ ಇಷ್ಟ. ಒಂದೊಂದೇ ಕಾಳನ್ನು ಬಿಡಿಸ್ಕೊಂಡು ತಿಂತಿದ್ದಾನೆ. ಇಲ್ಲೊಂದು ಸಿಂಪಲ್ ಸ್ಯಾರಿ ಇತ್ತು. ಈ ಸ್ಯಾರಿಗೆ ಸ್ಯಾರಿ ಕುಚ್ಚಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ಬೇಬಿ ಕುಚ್ಚು ಅಥವಾ ಕ್ರೋಶದಲ್ಲಿ ಹಾಕಿದ್ರೆ ತುಂಬ ಹೆವಿ ಆಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಸ್ಯಾರಿದೇ ಈ ಥರ ಕಟ್ ಮಾಡಿರೋ ಪೀಸನ್ನು ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ. ಅಂದರೆ ಸ್ಯಾರಿ ಬ್ಲೌಸು ಕಟ್ ಮಾಡಿರೋಂಥ ಪೀಸು, ಆಮೇಲೆ ಸ್ಯಾರಿ ಎಡ್ಜಸ್ ಕಟ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ವ ಆ ಪೀಸು. ನೋಡಿ, ಈ ಸ್ಯಾರಿ ಬ್ಲೌಸನ್ನು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿರೋ ಅಂಥದ್ದು, ಪ್ರಿನ್ಸಸ್ ಕಟ್ ಥರ ಕಟ್ ಮಾಡಿ ಸ್ಟಿಚ್ ಮಾಡಿಸಿರೋದು. ಇವಾಗ ನಾನು ಆ ಥರ ವೇಸ್ಟು ಬಟ್ಟೆ ಪೀಸ್ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಯಾವುದಾದ್ರು ಕ್ಯಾಪ್ ಆದರೂ ಆಗುತ್ತೆ, ಇಲ್ಲ ಮುಚ್ಚಳಗಳು ಈ ಥರ ರೌಂಡ್ ಶೇಪಲ್ಲಿ ಇರೋದ್ರಲ್ಲಿ ತೊಗೊಂಡ್ಬಿಟ್ಟು ಫ್ಯಾಬ್ರಿಕ್ ಮಾರ್ಕ್ ಮಾಡೋವಂಥ ಪೆನ್ಸಿಲಿಂದ ನಾನು ಇವಾಗ ಅದನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಈಸಿಯಾಗಿ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಬೋದು. ಈ ಸ್ಯಾರಿ ಕುಚ್ಚಿಗೆ ತುಂಬ ಟೈಮ್ ಏನು ತೊಗೊಳೋದಿಲ್ಲ, ಒಂದು ಅರ್ಧ ಗಂಟೆ ತೊಗೊಳುತ್ತೆ ಅಷ್ಟೇ. ಹಾಗೆ ನೋಡೋದಕ್ಕೂ ಸಹಿತ ತುಂಬ ಡಿಫ್ರೆಂಟಾಗಿರುತ್ತೆ. ಹಾಗೆ ನೋಡೋದಕ್ಕೂ ಸಹಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದೇ ಸೈಜಲ್ಲಿ ಆ ರೌಂಡ್ ಶೇಪ್ ಏನು ಕಟ್ ಮಾಡಿ ಇಟ್ಕೊಳ್ತೀವಿ ಕ್ಲಾತ್, ಅದು ಒಂದೇ ಸೈಜಲ್ಲಿ ಇರಬೇಕು. ದೊಡ್ಡ ಸಣ್ಣ ಇದ್ದರೆ ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿಯಾಗೂ ಸಹಿತ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 4 ಫೋಲ್ಡ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಸ್ವಲ್ಪ ರೌಂಡ್ ಶೇಪಲ್ಲಿ ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಸಹಿತ ರೌಂಡ್ ಶೇಪಲ್ಲೇ ಆಗುತ್ತೆ. ಯಾವುದೇ ರೀತಿ ಕ್ಯಾಪ್ ಆಗಲಿ ಬೇರೆ ಯಾವುದು ಯೂಸ್ ಮಾಡ್ಕೊಳ್ಳದೆ ಈ ಥರ ರೌಂಡ್ ಶೇಪಲ್ಲೂ ಸಹಿತ ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕ್ಯಾಂಡಲನ್ನು ಹಚ್ಚಿಟ್ಕೊಂಡ್ಬಿಟ್ಟು
ಅದಕ್ಕೆ ಈ ರೀತಿ ಎಡ್ಜಸ್ನ ಸ್ವಲ್ಪ ಸುಟ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆ ಥ್ರೆಡ್ ಇರತ್ತಲ್ವ, ಥ್ರೆಡ್ಡು ಬಿಚ್ಚೋಗಬಾರ್ದು ಅಂತ ಹೇಳಿ ಈ ಥರ ಎಡ್ಜನ್ನ ಸುಟ್ಕೊಂಡ್ರೆ ಥ್ರೆಡ್ಡು ಬಿಚ್ಕೊಳ್ಳೋದಿಲ್ಲ, ನೋಡೋದಕ್ಕೂ ಸಹಿತ ತುಂಬ ನೀಟಾಗಿ ಕಾಣುತ್ತೆ. ಸೂಜಿ ಮತ್ತು ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪರ್ಲನ್ನು ತೊಗೊಂಡಿದ್ದೀನಿ, ಮಣಿನ, ಯಾವುದಾದ್ರೂ ಆಗತ್ತೆ. ಇವಾಗ ನೋಡಿ, ಈ ಪರ್ಲನ್ನು ಮೇಲ್ಗಡೆ ಹೋಲ್ ಬರೋ ರೀತಿ ನಾವು ಅದನ್ನು ಇಟ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಈ ರೀತಿಯಾಗಿ ಬಟ್ಟೆ ಇರುತ್ತಲ್ವ, ಕ್ಲಾತ್, ಇದನ್ನು ಈ ರೀತಿಯಾಗಿ ಸುತ್ತಬಿಟ್ಟು ಇವಾಗ ಆ ನೀಡಲನ್ನು ನೋಡಿ ಈ ರೀತಿ ಬಟ್ಟೆ ಒಳಗೆ ಹಾಕಿಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಸುತ್ತಬಿಟ್ಟು ನಾಟ್, ಈ ಥರ ನಾಟ್ ಹಾಕಿದ್ರೆ ಕುಚ್ಚು ರೆಡಿ ಆಗುತ್ತೆ. ನೋಡಿ ಇಷ್ಟು ಸಿಂಪಲ್ಲಾಗಿ ಈ ಒಂದು ಕುಚ್ಚನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ಥರ ಫ್ಯಾಬ್ರಿಕಲ್ಲಿ. ಇವಾಗ ನೋಡಿ ಈ ಥರ ಬೀಡ್ಸನ್ನು ಮೇಲ್ಗಡೆ ಹೋಲ್ ಬರೋ ರೀತಿ ಈ ಥರ ಸುತ್ತಬಿಟ್ಟು ಇವಾಗ ಇದನ್ನ ಕುಚ್ಚಿಗೆ ಈ ಥರ ಸೂಜಿನ ಹಾಕಿಬಿಟ್ಟು ನಾಟನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಟೈಟಾಗಿ ದಾರ ಬಿಚ್ಚಬಾರ್ದು, ಆ ರೀತಿಯಾಗಿ ಅದನ್ನು ಟೈಟಾಗಿ ಎಳೆದ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ತುಂಬ ಈಸಿಯಾಗಿ ಈ ಸ್ಯಾರಿ ಕುಚ್ಚನ್ನು ಹಾಕ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ನೀವು ಆರಾಮ್ಸೆ ಹಾಕ್ಬೋದು. ನೋಡಿ ಈ ರೀತಿಯಾಗಿ ಕುಚ್ಚನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿ ಪಲ್ಲು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಏನಿಲ್ಲ, ಸಿಂಪಲ್ ಒಂದು 2.5 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ನೀವು ಅದಕ್ಕೆ ಈ ಕುಚ್ಚನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಿ ಈ ರೀತಿ ಕೆಳಗಡೆಯಿಂದ ಸೂಜಿ ಹಾಕಬೇಕು. ಯಾಕೆಂದರೆ ಮೇಲ್ಗಡೆ ಹೋಲ್ ಇರುತ್ತಲ್ವ, ಆ ಹೋಲು ಒಳಗಡೆಯಿಂದ ಸೂಜಿ ಬರುತ್ತೆ. ನೋಡಿ ಇವಾಗ ಈ ಸ್ಯಾರಿ ಪಲ್ಲು ಏನಿದೆ ಅದಕ್ಕೆ ಇದನ್ನು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಅದನ್ನು ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಅಷ್ಟೇ, ಸ್ಟಿಚ್ ಮಾಡಿದ್ರೆ ಸ್ಯಾರಿ ಕುಚ್ಚು ರೆಡಿ ಆಗುತ್ತೆ ಅಷ್ಟೇ. ತುಂಬ ಸಿಂಪಲ್. ಏನು ಸ್ಯಾರಿ ಅಥವಾ ಬ್ಲೌಸ್ ಕಟ್ ಮಾಡಿರುವಂತಹ ಪೀಸ್ ಇರುತ್ತೆ ಸ್ಯಾರಿದು, ಇಲ್ಲಾಂದರೆ ಸ್ಟ್ರೈಟಾಗಿ ನೀವು ಸ್ಯಾರಿ ಎಡ್ಜಸ್ನ ಏನು ಕಟ್ ಮಾಡಿ ಸ್ಟಿಚ್ ಮಾಡ್ತೀರಾ ಆ ಪೀಸ್ ಏನು ಉಳಿದಿರುತ್ತೆ ಅದೇ ಪೀಸಲ್ಲೇ ನೀವು ಸಿಂಪಲ್ ಸ್ಯಾರಿಗಳಿಗೆ ಈ ಥರ ಸ್ಯಾರಿ ಕುಚ್ಚಾಗಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಬೇಬಿ ಕುಚ್ಚು ಅಥವಾ ಕ್ರೋಶದಲ್ಲಿ ಹಾಕಿದ್ರೆ ತುಂಬ ಹೆವಿ ಅನಿಸುತ್ತೆ, ಯಾಕೆಂದರೆ ಸ್ಯಾರಿ ತುಂಬ ಸಿಂಪಲ್ ಆಗಿದೆ. ಹಾಗಾಗಿ ಅದಕ್ಕೆ ಅದನ್ನು ಕುಚ್ಚು ಹಾಕ್ತಾ ಇದ್ರೂ ಸಹಿತ ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ಈ ರೀತಿಯಾಗಿ ಕುಚ್ಚು ಹಾಕಿದಾಗ ಸ್ಯಾರಿ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಪೀಸನ್ನು ಯೂಸ್ ಮಾಡಿಕೊಂಡು ಸ್ಯಾರಿದು ಅದರಲ್ಲಿ ನಾನು ಈ ರೀತಿಯಾಗಿ ಸಿಂಪಲಾಗಿ ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ. ನೀವು ಈ ಥರ ಸ್ಯಾಟಿನ್ ಸ್ಯಾರಿಗಳೆಲ್ಲ ಬರುತ್ತಲ್ವ, ಅದಕ್ಕೆ ಅದೇ ಕಲರು ನೆಟ್ ತೊಗೊಂಡ್ಬಿಟ್ಟು ನೆಟ್ಟಲ್ಲೂ ಸಹಿತ ನೀವು ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕೋದು ಸಹಿತ ಅದು ಸಹಿತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಾನು ಸ್ಯಾರಿ ಕುಚ್ಚು ಹಾಕಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ನಾವು ವೇರ್ ಮಾಡಿದಾಗ ಈ ರೀತಿ ಸ್ಯಾರಿ ಕುಚ್ಚು ಕಾಣಿಸುತ್ತೆ. ನೋಡಿ ತುಂಬ ಹತ್ತತ್ರನೂ ಮಾಡ್ಬೋದು, ಅಂದರೆ ಅವು ಕ್ಲಾತ್ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ದೂರ ದೂರ ಹಾಕಿದ್ದೀನಿ. ಹಾಗೆ ಊರಿಗೆ ಹೋದಾಗ ಗಿಡಗಳಿಗೆ ಅಂತ ಹೇಳಿ ಮಣ್ಣನ್ನು ತೊಗೊಬಂದಿದ್ದೆ, ಅಲ್ಲಿ ತೋಟಕ್ಕೆ ಹಾಕೋದಕ್ಕೆ ಅಂತ ಹೇಳಿ ಮಣ್ಣನ್ನು ತರಿಸಿದ್ರು. ಹಾಗೆ ಇಲ್ಲಿ ಪಾಟ್ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ, ಯಾಕೆಂದರೆ ಗಿಡಗಳು ಗ್ರೋತ್ ಚೆನ್ನಾಗಾಗಿದೆ, ಪಾಟ್ ತುಂಬ ಚಿಕ್ಕದಾಗಿದೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಪಾಟಲ್ಲಿ ಇರುವಂಥ ಗಿಡನ ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ನೋಡಿ ಈ ರೀತಿಯಾಗಿ ಪಾಟಲ್ಲಿರುವಂಥ ಮಣ್ಣು ಸಮೇತನೂ ಸಹಿತ ಗಿಡನ ಈ ರೀತಿಯಾಗಿ ಹಾಕ್ತಿದ್ದೀನಿ. ಈ ಪ್ಲ್ಯಾಂಟ್ ಬಂದುಬಿಟ್ಟು ಆಂಥೋರಿಯಂ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು, ಇದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ. ಇಲ್ಲಿ ನಮ್ಮ ಮನೇಲಿ ಇರೋವಂಥದ್ದು ವೈಟು ಮತ್ತು ರೆಡ್ ಕಲರ್ ಎರಡಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದು ಹಾರ್ಟ್ ಶೇಪಲ್ಲಿ ಎಲೆ ಈ ರೀತಿಯಾಗಿರುತ್ತೆ. ಬಟ್ ಒಂದು ಎಲೆ 1 ತಿಂಗಳು ತನಕ ಆದರೂ ಅದೇ ಕಲರಲ್ಲೇ ಇರುತ್ತೆ, ತುಂಬ ಬೇಗ ಹಾಳಾಗೋದಿಲ್ಲ ಆ ಎಲೆಗಳು. ಹಾಗೆ ಇದು ಗ್ರೋತ್ ಸಹಿತ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ರೀತಿಯಾಗಿ ನಿತ್ಯ ಪುಷ್ಪ ಇದೆಯಲ್ಲ ಅದು, ಹಾಗೆ ಮತ್ತು ಇದೊಂದು ಶೋ ಗಿಡದ ಥರ ಅದು ಎರಡು ಒಟ್ಟಿಗೆ ಇದೆ. ಹಾಗಾಗಿ ಇದನ್ನ ಎರಡನ್ನೂ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ
ಸಪ್ರೇಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎರಡು ಒಂದರಲ್ಲೇ ಇದ್ದರೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಎರಡನ್ನೂ ಸಹಿತ ಇವಾಗ ಸಪ್ರೇಟ್ ಮಾಡ್ತಿದ್ದೀನಿ. ಈ ಥರ ಸಪ್ರೇಟ್ ಮಾಡಿಬಿಟ್ಟು ಮಣ್ಣನ್ನು ಹಾಕ್ತಿದ್ದೀನಿ. ಈ ನಿತ್ಯ ಪುಷ್ಪ ಹೂವಿನ ಗಿಡ ಪ್ರತಿದಿನ ಹೂ ಬಿಡತ್ತೆ. ಇಂಥದ್ದೊಂದು 2 ಗಿಡ ನೋಡಿಕೊಂಡ್ರೆ ನಮಗೆ ಪೂಜೆಗೆಲ್ಲ ಸಹಿತ ಸಾಕಾಗತ್ತೆ. ನೋಡಿ, ಈ ಥರ ಶೋ ಗಿಡ ಇದಕ್ಕೂ ಸಹಿತ ಈ ರೀತಿಯಾಗಿ ಪಾಟಿಗೆ ಎಕ್ಸ್ಚೇಂಜ್ ಮಾಡಿ ಹಾಕಿದ್ದೀನಿ. ಈ ರೀತಿಯಾಗಿ ನಾವು ಮಣ್ಣನ್ನು ಹಾಕಿಬಿಟ್ಟು ಗಿಡಗಳಿಗೆ ಪಾಟನ್ನು ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಚೇಂಜ್ ಮಾಡೋದ್ರಿಂದ ಗಿಡಗಳ ಗ್ರೋತು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಏಪ್ರಿಲ್ 25 ನಮ್ಮ ಅಪ್ಪದು 2 ಇಯರ್ ಬರ್ಡೇನ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ನೋಡಿ, ಈ ರೀತಿಯಾಗಿ ಮನೇಲೆ ಸಿಂಪಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಅವನ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.